तस्सा भगवतो अरहतो सम्मा सम्बुद्धस्सा बुद्धं शरणं गच्छामि धम्मं शरणं गच्छामि संघं शरणं नमो ನಡೀತಾ ಇರ್ತಕ್ಕಂಥದ್ದು ನಳಂದ ವಿಶ್ವವಿದ್ಯಾಲಯ ಚಾಮರಾಜನಗರ. ಈ ವಿಶ್ವವಿದ್ಯಾಲಯದ ಸಂಸ್ಥಾಪಕರು ಬೌದ್ಧ ನಾಯಕರು ಮತ್ತು ಪೂಜ್ಯ ಬಂತೆಜಿ ಬೋಧಿದತ್ತ ಅವರು ಇಲ್ಲಿ ನಮ್ಮ ಜೊತೆಗೆ ಕೂತಿದ್ದಾರೆ. ಹಾಗೆಯೇ ಬುದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾದ ರಾಜ್ಯ ಮುಖಂಡರಾಗಿರ್ತಕ್ಕಂಥ ಮಾಜಿ DCP ಮತ್ತು ಬೌದ್ಧ ನಾಯಕರಾಗಿರ್ತಕ್ಕಂಥ ಸಿದ್ದರಾಜು ಅವರು ನಮ್ಮ ಜೊತೆಗಿದ್ದಾರೆ. ಅವರ ಬಲಭಾಗದಲ್ಲಿ ಲಯನ್ ಮಂಜುನಾಥ್ ಅವರು ದಲಿತ ಸಂಘರ್ಷ ಸಮಿತಿ ಭೀಮನಡಿಗೆ ಸಂಘಟನೆಯ ರಾಜ್ಯ ಅಧ್ಯಕ್ಷರಿದ್ದಾರೆ. ಸುರೇಶ್ ಅವರು ನಳಂದ ವಿಶ್ವವಿದ್ಯಾಲಯದ ಪದಾಧಿಕಾರಿ. ಹಾಗೆಯೇ ಬುದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾದ ಮತ್ತೊಬ್ಬ ರಾಜ್ಯ ಮುಖಂಡರಾಗಿರ್ತಕ್ಕಂಥ ಶಿವರಾಜ್ ಅವರು ಇಲ್ಲಿದ್ದಾರೆ. ಹಾಗೆಯೇ ವೈ ಮರಿಸ್ವಾಮಿಯವರು ಸಾಮಾಜಿಕ ಪರಿವರ್ತನಾ ಜನಾಂದೋಲನ ಮತ್ತು ಮಕ್ಕಳ ಹಕ್ಕುಗಳ ಆಯೋಗದ ಮಾಜಿ ಅಧ್ಯಕ್ಷರು ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಈ ಪತ್ರಿಕಾಗೋಷ್ಠಿಯನ್ನು ಪ್ರಾರಂಭ ಮಾಡೋದು ನಮ್ಮ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆಯನ್ನು ತಮ್ಮ ಕೈ ಕೊಡ್ತಾ ಇದ್ದೀವಿ. ಒಂದು ಪತ್ರಿಕಾ ಹೇಳಿಕೆಯನ್ನು ಅದರ ಜೊತೆಗೆ ಕೊಡ್ತಾ ಇದ್ದೀವಿ. ಆಹ್ವಾನ ಪತ್ರಿಕೆಯಲ್ಲಿರ್ತಕ್ಕಂಥ ವಿವರಗಳು ಸ್ವಯಂ ವ್ಯಕ್ತವಾಗಿವೆ. ವಿವಿಧ ಅಂಬೇಡ್ಕರ್ ವಾದಿ ಸಂಘಟನೆಗಳು, ಬೌದ್ಧ ಸಂಘಟನೆಗಳು, ಅದರ ಮುಖಂಡರುಗಳು ಎಲ್ಲರೂ ಸೇರಿ ಕರ್ನಾಟಕದಲ್ಲಿ ಒಂದು ಬೌದ್ಧ ಜಾಗೃತಿ ಅಭಿಯಾನ ಕಳೆದ ಒಂದು ದಶಕದಿಂದ ಬಹಳ ಗಂಭೀರವಾಗಿ ನಡೀತಾ ಇದೆ. ಅದರ ಭಾಗವಾಗಿ ಮಾತ್ರವಾದಂಥ ಒಂದು ಕಾರ್ಯಕ್ರಮವನ್ನು ಬರೀ ಕರ್ನಾಟಕ ರಾಜ್ಯ ಒಂದೇ ಅಲ್ಲ, ಭಾರತ ರಾಷ್ಟ್ರ ಒಂದೇ ಅಲ್ಲ, ಇಡೀ ವಿಶ್ವ ಮಟ್ಟದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಇವತ್ತು ಆ ಕಾರ್ಯಕ್ರಮದ ಆಹ್ವಾನವನ್ನು ನಾವು ಇಲ್ಲಿ ಬಿಡುಗಡೆ ಮಾಡಿದ್ದೀವಿ. ಇದೇ ತಿಂಗಳು 10ನೇ ತಾರೀಕು ಬೆಂಗಳೂರಿನ ಸದಾಶಿವನಗರದ ನಾಗಸೇನಾ ಬುದ್ಧ ವಿಹಾರದ ಮೈದಾನದಲ್ಲಿ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ಚಾಲನಾ ಸಮಾರಂಭ ಏರ್ಪಡಿಸಿದೆ. ಅದು ಪೂಜ್ಯ ಬಂತೆ ಬೋಧಿದತ್ತ ಅವರ ಮಾರ್ಗದರ್ಶನದಲ್ಲಿ ಇದೆ. ಯಾದಗಿರಿ ಜಿಲ್ಲೆಯ ಸನ್ನತಿ ಮುಚ್ಚಿ ಹೋಗಿದ್ದಂಥ ಒಂದು ಅಶೋಕನ ಕಾಲದ ಸ್ಮಾರಕ, ಅದನ್ನು ಅಭಿವೃದ್ಧಿಪಡಿಸಬೇಕು ಅಂತೇಳಿ ಕಳೆದ ವರ್ಷ ಅಲ್ಲಿಂದ ಇಲ್ಲಿವರೆಗೆ ಪಾದಯಾತ್ರೆ ಮಾಡಿರ್ತಕ್ಕಂಥ ಪೂಜ್ಯ ಬಿಕ್ಕು ಇಲ್ಲಿದ್ದಾರೆ. ಅದನ್ನು ಸರ್ಕಾರ ಅಭಿವೃದ್ಧಿಪಡಿಸಬೇಕು ಅಂತೇಳಿ ಒಂದು ಅಭಿವೃದ್ಧಿ ಮಂಡಳಿ ಆಗಬೇಕು ಮತ್ತು ಮುಚ್ಚಿ ಹೋಗಿರ್ತಕ್ಕಂಥ ಇತಿಹಾಸವನ್ನ ಮರುಪರಿಚಯ ಮಾಡಬೇಕು ಅನ್ನೋ ಸದುದ್ದೇಶದಿಂದ ಅದು ಆಯಿತು. ಆ ಅಭಿವೃದ್ಧಿ ಮಂಡಳಿನೂ ಸರ್ಕಾರದಿಂದ ರಚನೆ ಆಗಿದೆ. ಅದಕ್ಕೆ ಬೇಕಾಗಿರ್ತಕ್ಕಂಥ
ಅನುದಾನವನ್ನು ಕೂಡ ಬಿಡುಗಡೆ ಮಾಡಿದೆ. ಆ ಎಲ್ಲ ಹೋರಾಟದ ಯಶಸ್ಸು ಎಲ್ಲ ಬೌದ್ಧರಿಗೆ, ರಾಜ್ಯದ ಸಮಸ್ತ ಜನತೆಗೆ ಮತ್ತು ಅದಕ್ಕೆ ಮುಂದೆ ನಿಂತು ಎಷ್ಟೇ ತೊಂದರೆಗಳು ಬಂದರು, ಮಳೆಗಾಲ ಬಂತು, ಬಿಸಿಲುಗಾಲ ಬಂತು, ಅವ್ರ ಕಾಲು, ಅವ್ರ ಕೈ ಇವೆಲ್ಲ ಕೂಡ ತೊಂದರೆ ಆದರೂ ಕೂಡ ಅದನ್ನು ಬಿಡದೆ ಬಂದು ಫ್ರೀಡಮ್ ಪಾರ್ಕಲ್ಲಿ ಕೂತಾಗ ಆವತ್ತಿನ ಸಚಿವರು ಪ್ರಿಯಾಂಕಾ ಖರ್ಗೆ ಅವರು ಬಂದು ಆಶ್ವಾಸನೆ ಕೊಟ್ಟು ಅದು ಮಾಡಿ ತೋರಿಸಿದ್ದಾರೆ. ಸೊ ಅದರ ಮುಂದುವರಿಕೆ ಭಾಗವಾಗಿ ನಾವು ಇವತ್ತು ಇಲ್ಲೆಲ್ಲ ಕೂತ್ಕೊಂಡಿದ್ದೀವಿ. ಕಳೆದ ಬಜೆಟ್ ಪೂರ್ವ ಸಭೆಯಲ್ಲಿ ಮುಖ್ಯಮಂತ್ರಿಗಳು ನಮ್ಮನ್ನೆಲ್ಲ ಕರೆದಿದ್ರು. ಇಲ್ಲಿ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಮುಖಂಡರು ಹೋಗಿದ್ವಿ. ಪೂಜ್ಯ ಬಿಕ್ಕುಗಳ ಮಾರ್ಗದರ್ಶನದಲ್ಲಿ ಆ ಸಭೆ ನಡೆಯಿತು. ರಾಜ್ಯದಲ್ಲಿ ಬೌದ್ಧ ಜನಸಂಖ್ಯೆ ಈಗ ಅಭಿವೃದ್ಧಿ ಆಗ್ತದೆ. ಅವರ ಅಭಿವೃದ್ಧಿಯ ಮತ್ತಷ್ಟು ಆಗಬೇಕಂದ್ರೆ ಬೌದ್ಧರ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಬೇಕಂತೇಳಿ ಒಂದೇ ಒಕ್ಕೊರಲಿನ ಬೇಡಿಕೆಯನ್ನು ಇಟ್ಟಿದ್ದೀವಿ. ಅದನ್ನ ಬಜೆಟ್ ಘೋಷಣೆಯಲ್ಲಿ ಅದನ್ನು ಸ್ಥಾಪಿಸೋದಾಗಿ ಭರವಸೆ ಪ್ರಿಂಟ್ ಮೂಲಕ ಘೋಷಣೆ ಮಾಡಿದ್ದಾರೆ. ಸೊ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಬೌದ್ಧರ ಜನಸಂಖ್ಯೆ ಹೆಚ್ಚಾಗ್ತಿರುವಂಥ ಸಂದರ್ಭಕ್ಕೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಅಭಿವೃದ್ಧಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯ ಸಹಕಾರ ಸರ್ಕಾರದಿಂದ ಆಗಬೇಕು ಅಂತೇಳಿ ಈ ಒಂದು ಕೆಲಸವನ್ನು ನಾವೆಲ್ಲರೂ ಸೇರ್ ಮಾಡಿದ್ದೀವಿ. ಸರ್ಕಾರ ಅದಕ್ಕೆ ಮಣಿದಿದೆ ನಮ್ಮ ಹೋರಾಟಕ್ಕೆ. ಈಗ ಮುಖ್ಯಮಂತ್ರಿಗಳು ಇದನ್ನ ಮಾಡಿದ್ದಕ್ಕೆ ಅವರಿಗೆ ಸಾರ್ವಜನಿಕವಾಗಿ ಒಂದು ಅಭಿನಂದನೆ ಸಲ್ಲಿಸ. ನಮೋ ಬುದ್ಧಾಯ. ಇಲ್ಲಿ ನಡೆದಿರುವ ಎಲ್ಲರಿಗೂ ಬುದ್ಧ ಧರ್ಮ ಸಂಘದ ಶುಭ ಹಾರೈಕೆಗಳು. ಈಗಾಗಲೇ ಹಿರಿಯರಾದ ವೆಂಕಟಸ್ವಾಮಿ ಸಾಹೇಬರು ನಿಮಗೆ ವಿಷಯಗಳನ್ನ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಇದೇ ತಿಂಗಳು 10ನೇ ತಾರೀಕು ವಿಶ್ವ ಬೌದ್ಧ ಮಹಾಸಮ್ಮೇಳನದ ಪ್ರಾರಂಭ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದೀವಿ. ಸದಾಶಿವನಗರದ ನಾಗಸೇನ ಬುದ್ಧ ವಿಹಾರದಿಂದ ಈ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. ಇದರ ಜೊತೆಗೆ 1500 ಕಿಲೋಮೀಟರ್ ಉದ್ದ ಇರುವಂತಹ ಬೆಂಗಳೂರು, ರಾಮನಗರ, ಮಂಡ್ಯ, ಮೈಸೂರು, ಚಾಮರಾಜನಗರ ಜಿಲ್ಲೆಗಳಲ್ಲಿ ಇರುವ ತಾಲೂಕುಗಳಿಗೆ ಪಾದಯಾತ್ರೆ ಮೂಲಕ ಈ ಕಾರ್ಯಕ್ರಮದ ಬಗ್ಗೆ ಜನಗಳಿಗೆ ತಿಳಿಸುವಂತ ಒಂದು ಉದ್ದೇಶ. ಅದರ ಜೊತೆಗೆ ಪ್ರತಿದಿನವೂ 3 ರಿಂದ 4 ಹಳ್ಳಿಗಳಿಗೆ ಭೇಟಿ ಕೊಟ್ಟು ಅವರಿಗೆ ಭಗವಾನ್ ಬುದ್ಧರ ಸರಳವಾದ ಉಪದೇಶವನ್ನು ತಿಳಿಸಿ ಧ್ಯಾನವನ್ನು ಮಾಡೋದು ಮತ್ತೆ ಜೀವನವನ್ನು ಹೇಗೆ ಸರಿ ಮಾಡಿಕೊಳ್ಳುವುದು ಇತರ ವಿಷಯಗಳನ್ನ ಅವರಿಗೆ ತಿಳಿಸುತ್ತಾ 888 ಅಡಿ ಎತ್ತರದ ಬುದ್ಧನ ಮೂರ್ತಿಯ ಶಂಕುಸ್ಥಾಪನೆಯನ್ನ ವಿಶ್ವ ಬೌದ್ಧ ಮಹಾಸಮ್ಮೇಳನದ ಮುಂದೆ ಏನು ನಾವು ಚಾಮರಾಜನಗರದಲ್ಲಿ ಆಯೋಜನೆ ಮಾಡ್ಕೊಂಡಿದ್ದೀವಿ, ಆ ಕಾರ್ಯಕ್ರಮದಲ್ಲಿ ಸರಿಸುಮಾರು 15 ರಾಷ್ಟ್ರಗಳಿಂದ ರಾಷ್ಟ್ರಾಧ್ಯಕ್ಷರು, ಪ್ರಧಾನಮಂತ್ರಿಗಳು ಮತ್ತು ರಾಜಮನೆತನದವರು ಮತ್ತು ದೊಡ್ಡ ದೊಡ್ಡ ಗುರುಗಳೆಲ್ಲರೂ ಕೂಡ ಸೇರಿ 888 ಅಡಿ ಎತ್ತರದ ಬುದ್ಧರ ಮೂರ್ತಿಗೆ ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ಎಲ್ಲ ಕಾರ್ಯಕ್ರಮಗಳಿಗೂ ಈ ತಿಂಗಳು 10ನೇ ತಾರೀಕು ಪ್ರಾರಂಭೋತ್ಸವ ಕಾರ್ಯಕ್ರಮಗಳು. ವಿಶ್ವ ಬೌದ್ಧ ಮಹಾಸಮ್ಮೇಳನ, ಪಂಚಶೀಲ ಪಾದಯಾತ್ರೆ ಮತ್ತು 888 ಅಡಿ ಎತ್ತರದ ಭಗವಾನ್ ಬುದ್ಧರ ಮೂರ್ತಿಯ ಶಂಕುಸ್ಥಾಪನೆಗೆ ಪ್ರಾರಂಭದ ಕಾರ್ಯಕ್ರಮ. ಇಲ್ಲಿ ಈ ಸಂದರ್ಭದಲ್ಲಿ ಬಹಳ ವಿಶೇಷವಾಗಿ ನಾಡಿನ ಎಲ್ಲ ಧರ್ಮದವರು, ಎಲ್ಲ ಜನಾಂಗದವರು ಎಲ್ಲರೂ ಕೂಡ ಇದ್ರ ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ಇದು ಮೊದಲೇ ಹೇಳಿದಾಗೆ ಭಗವಾನ್ ಬುದ್ಧರ ವಿಷಯವು ಎಲ್ಲರಿಗೂ ಸಲ್ಲುವಂಥದ್ದು, ಯಾವುದೇ ಭೇದವಿಲ್ಲದೆ ಭಗವಾನ್ ಬುದ್ಧರ ಸರಳವಾದ ಉಪದೇಶಗಳನ್ನು ತಿಳಿಸುವಂತ ಒಂದು ಉದ್ದೇಶವಾಗಿದೆ. ಮತ್ತೆ ಸುಮಾರು 150 ದಿನಗಳ ಪಾದಯಾತ್ರೆ, 1500 ಕಿಲೋಮೀಟರ್ ಇದೆ. ರಾತ್ರಿ ಹೊತ್ತು ಸ್ಮಶಾನದಲ್ಲಿ ತಂಗಿದ್ದು ಅಲ್ಲಿ ಧ್ಯಾನವನ್ನು ಮಾಡಿ ಮತ್ತೆ ಬೆಳಿಗ್ಗೆ ಎದ್ದು ಪಕ್ಕದ ಹಳ್ಳಿಯಲ್ಲಿ ಭಿಕ್ಷೆಯನ್ನು ಬೇಡುತ್ತಾ ಹಾಗೆ ಜನಗಳಿಗೆ ದಮ್ಮನ್ನು ಹೇಳ್ತಾ ಮತ್ತೆ ಮುಂದಿನ ಊರಿಗೆ ಹೋಗುವಂತ ಕಾರ್ಯಕ್ರಮವನ್ನು ಮಾಡ್ಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನದಾಗಿ ನಿಮ್ಮ ಕಡೆಯಿಂದ ಪ್ರಚಾರ ಮತ್ತು ಪ್ರಸಾರ ಹೆಚ್ಚು ಆಗಬೇಕು, ಜನಗಳು ತಿಳಿಸ್ಬೇಕು. ಯಾಕೆ ಆಗ್ಬೇಕು ಅಂತೇಳಿ ಸುಮಾರು ಕಡೆ ಪ್ರಶ್ನೆ ಕೇಳ್ತಾರೆ. 888 ಅಡಿನೇ ಯಾಕೆ, ಒಂದು 500,000 ಯಾಕೆ ಆಗಲ್ಲ ಅಂತ. ಭಗವಾನ್ ಬುದ್ಧರ ಉಪದೇಶಗಳಲ್ಲಿ ಸಂಖ್ಯಾ ಆಧಾರಿತವಾದಂತಹ ಅಂಶಗಳಿವೆ. ಒಬ್ಬ ಮನುಷ್ಯ ಜ್ಞಾನೋದಯ ಪಡಿಬೇಕು ಅಂದ್ರೆ 37 ಅಂಶಗಳನ್ನ ಪಡ್ಕೊಳ್ಳೇಬೇಕು. ಬೋಧಿ ಪಕ್ಕಿಯ ಧಮ್ಮ ಅಂತ ಕರಿತೀವಿ ಪಾಲಿ ಭಾಷೆಯಲ್ಲಿ. ಬೋಧಿ ಪಕ್ಕಿಯ ಧಮ್ಮ 37 ಅಂಶಗಳನ್ನ ಪಡ್ಕೊಂಡ್ರೆ ಮಾತ್ರ ಒಬ್ಬ ಮನುಷ್ಯನಿಗೆ ಮುಕ್ತಿ, ಮೋಕ್ಷ, ಜ್ಞಾನೋದಯ ಸಾಕ್ಷಾತ್ಕಾರ ಸಾಧ್ಯ.
ಮತ್ತು ಹಾಗೆ ನಮ್ಮ ಜೀವನವನ್ನು ನಡೆಸ್ಕೊಂಡು ಹೋಗುವಂತ 24 ಅಂಶಗಳು ಪಂಚೈಗಳು ಅಂತ ಕರೀತೀವಿ, ಕಂಡೀಷನಲ್ ರಿಲೇಷನ್ಸ್ ಅಂತ ಕರೀತೀವಿ. ಈ 24 ಅಂಶಗಳು, ಈ 37ನ್ನ 24ರಿಂದ ಗುಣಿಸಿದ್ರೆ 888 ಅಡಿ ಬರುತ್ತೆ. 888. ಯಾಕೆ 888 ಯಾಕೆ ಅಂತ ಹೇಳಿದ್ರೆ, ಭಗವಾನ್ ಬುದ್ಧರು ಬೋಧಿಸಿರುವಂತ ಮನುಷ್ಯನ ಎಲ್ಲಾ ಸಮಸ್ಯೆಗಳಿಗೆ, ಸಂಕಷ್ಟಗಳಿಗೆ, ದುಃಖಗಳಿಗೆ ಪರಿಹಾರ ಇರೋದು ಅಷ್ಟಾಂಗ ಮಾರ್ಗದಲ್ಲಿ. ಹರಿಯ ಅಷ್ಟಾಂಗಿಕ ಮಗ್ಗ, ಕನ್ನಡದಲ್ಲಿ ಅಷ್ಟಾಂಗ ಮಾರ್ಗದಲ್ಲಿ. ಅದರಲ್ಲಿ 8 ಅಂಶಗಳಿದೆ. ಆ 8 ಅಂಶಗಳನ್ನ ಸೂಚಿಸುವಂತ ಈ 888 ಅನ್ನೋದು 888 ಅಡಿ ಅನ್ನೋದು ತಗೊಂಡಿದ್ದೀನಿ. ಇದು ಕಾಲ ಬಹಳ ಸಮಯ ಬೇಕಾಗುತ್ತೆ. 888 ಅಡಿಯಲ್ಲಿ ತುಂಬಾ ದೊಡ್ಡದು. ಸುಮಾರು 10ರಿಂದ 15 ವರ್ಷಗಳ ಸಮಯ ಬೇಕು ಇದನ್ನು ಕಟ್ಟೋದಕ್ಕೆ. ಈಗಾಗಲೇ ಥೈಲ್ಯಾಂಡಿನ ರಾಜ ವಂಶಸ್ಥರು, ಶ್ರೀಲಂಕಾ ದೇಶದ ರಾಷ್ಟ್ರಾಧ್ಯಕ್ಷರು ಮತ್ತೆ ಪ್ರಧಾನಿಗಳು, ತೈವಾನ್ ಅವರು, ಜಪಾನ್ ಅವರು ಎಲ್ಲರೂ ಇದಕ್ಕೆ ಒಪ್ಪಿಕೊಟ್ಟಿದ್ದಾರೆ. ಬುದ್ಧರು ಹುಟ್ಟಿದ್ದು ಭಾರತದಲ್ಲಿ ನೀವು ಇಷ್ಟು ದೊಡ್ಡದಾಗಿ ಕಟ್ತಾ ಇದ್ದೀರಿ, ಇದಕ್ಕೆ ನಾವು ಕೈ ಜೋಡಿಸ್ತೀವಿ ಅಂತೇಳಿ ಈಗಾಗಲೇ ಅವರೆಲ್ಲರೂ ನಮ್ಮ ಜೊತೆ ಇದ್ದಾರೆ. ಹಾಗೆ ಜೊತೆಗೆ ಇಂಗ್ಲೆಂಡ್, ಜರ್ಮನಿ, ಸ್ವಿಟ್ಜರ್ಲೆಂಡ್, USA, ಕೆನಡಾ, ಇಲ್ಲಿಯ ಎಲ್ಲ ದೊಡ್ಡ ದೊಡ್ಡ ಮಹನೀಯರು ಬುದ್ಧರನ್ನ ಒಪ್ಪಿಕೊಂಡು ಅವರ ಏನು ಉಪದೇಶಗಳನ್ನ ಅಳವಡಿಸ್ಕೊಂಡಿರುವಂತ ದೊಡ್ಡ ದೊಡ್ಡ ಮಹನೀಯರು, ಅಲ್ಲಿಯ ಬೌದ್ಧ ಭಿಕ್ಕುಗಳೆಲ್ಲರೂ ಕೂಡ ಇದ್ರ ಜೊತೆ ಕೈ ಜೋಡಿಸ್ತಾರೆ. ಬಹುದೊಡ್ಡ ಒಂದು ಸಂಘ ಸಂಸ್ಥೆಯಾಗಿದ್ದು ರೂಪುಗೊಳ್ತಾ ಇದೆ. ಸಾಕಷ್ಟು ಸಮಯ ಬೇಕು, ಸಾಕಷ್ಟು ಅನುದಾನಗಳು, ದಾನಗಳು ಬೇಕು, ಮತ್ತು ಮನಸ್ಸಿನಲ್ಲಿ ಧೈರ್ಯ ಬೇಕು. 888 ಅಡಿಯನ್ನೇ ಬಹಳ ತುಂಬಾ ಕಡಿಮೆದಲ್ಲ, ಬಹಳ ದೊಡ್ಡದು. ಇರದೆ 586 ಅಡಿ ಇರೋದು ದೊಡ್ಡದು. ಅದು ಬಿಟ್ಟರೆ ಈಗ ನಾವು 888 ಅಡಿ ಮಾಡಕ್ ಹೋಗಿದ್ವಿ. ಹಾಗಾಗಿ ಇದು ಶಾಂತಿಯ ಪ್ರತಿಮೆ. ಇದು ಪ್ರಾಜೆಕ್ಟ್ ಹೆಸರು ಭಗವಾನ್ ಬುದ್ಧ ಮೈತ್ರೇಯ ಪ್ರಾಜೆಕ್ಟ್ ಅಂತೇಳಿ. ಮೈತ್ರೇಯ ಅಂದ್ರೆ ಮೈತ್ರಿ ಕೊಡುವುದು. ಭಗವಾನ್ ಬುದ್ಧರ 888 ಅಡಿ ಬುದ್ಧರ ಮೂರ್ತಿ. ಹಾಗೆ ಜನಗಳು ನಮ್ಗೆ ಸಹಕಾರ ಕೊಡ್ತಾರೆ, ನಮ್ಗೆ ದಾನ ಕೊಡ್ತಾರೆ, ನಮ್ಗೆ ನೋಡ್ಕೊಳ್ತಾರೆ ಅಂತೇಳಿ ಒಂದ್ ಕಡೆ ಕೂತ್ಕೊಳಕ್ಕಾಗಲ್ಲ. ನಾವು ಜನಗಳ ಮಧ್ಯೆ ಹೋಗ್ಬೇಕು, ಜನಗಳಿಗೆ ನಾವು ತಲುಪಬೇಕು. ಹಾಗಾಗಿ ಹಳ್ಳಿಗಳಿಗೆ ನಾವು ಹೊರಿಗಾಲಲ್ಲಿ ನಡೆದುಕೊಂಡು ಹೋಗ್ತಾ ಅಲ್ಲಿಯ ಜನಗಳ ಜೊತೆ ಬೆರೆತು ಅವರಿಗೆ ಭಗವಾನ್ ಬುದ್ಧರು ಬೋಧಿಸಿದಂತ ಕಾರುಣ್ಯ, ಅನುಕಂಪ, ಮೈತ್ರಿ, ಜ್ಞಾನವನ್ನ ಅವರಿಗೆ ಹಂಚುತ್ತಾ ಜನಗಳಲ್ಲಿ ಪರಿವರ್ತನೆ ಮಾಡುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮದ ಬಗ್ಗೆ ನೀವು ಹೆಚ್ಚು ಪ್ರಚಾರವನ್ನು ಕೊಡ್ತಾ, ನೀವು ಕೂಡ ಆ ದಿನ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಮಾಧ್ಯಮದವರು, ಮಾಧ್ಯಮ ಸ್ನೇಹಿತರು, ಬೋಧಿದತ್ತ ಥೇರು ಅವರಿಗೆ ವಂದಿಸುತ್ತಾ, ಹಿರಿಯರಾದ ವೆಂಕಟಸ್ವಾಮಿ ಅಣ್ಣ ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಬಂಧುಗಳಿಗೆ, ಪತ್ರಿಕಾ ಮಾಧ್ಯಮದವರಿಗೆ, ನಿಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ ನನ್ನ ಅನಿಸಿಕೆ, ಅಭಿಪ್ರಾಯ ಬುದ್ಧನ ಕುರಿತಾಗಿ ಹಂಚಿಕೊಳ್ಳಲಿಕ್ಕೆ ಪ್ರಯತ್ನ. ಈ ದೇಶ ಎಲ್ಲಿ ನೋಡಿದರಲ್ಲಿ ಬುದ್ಧರ ಕುರುಹುಗಳಿದೆ. ಅವನ್ನ ನಾಶ ಮಾಡಲಾಗಿದೆ, ಪರಿವರ್ತನೆ ಮಾಡಲಾಗಿದೆ. ಮತ್ತೊಂದು ಅವರ ಅವಶೇಷಗಳು ಸಿಗಬಾರದು ಅಂತ ಹೇಳಿ ದೇವಾಲಯಗಳ ಸ್ವರೂಪವನ್ನು ಕೊಟ್ಟಿರ್ತಕ್ಕಂಥದ್ದನ್ನ ಈ ರಾಷ್ಟ್ರದ ಉದ್ದಗಲಕ್ಕೂ, ಆಫ್ಘಾನಿಂದ ಹಿಡಿದು, ಕಂದಹಾರಿಂದ ಹಿಡಿದು, ಪಾಕಿಸ್ತಾನದಿಂದ ಹಿಡಿದು ಈ ಸಮ್ಮಾ ಸಂಬುದ್ಧ ಜಂಬೂ ದ್ವೀಪೆ, ಡಾಕ್ಟರ್ ವಿಜಯ ಭಾನು ಶೆಟ್ಟಿ ಅವರು ಬರೆದಿರ್ತಕ್ಕಂಥ ಬೃಹತ್ ಕೃತಿಯಲ್ಲಿ ಈ ಎಲ್ಲ ಉಲ್ಲೇಖಗಳನ್ನು ನಾವು ಮಾಡ್ಬೋದು. ಈಗ ಸಮಯದ ಅಭಾವದಿಂದ ಮರೆತು ಹೋದ ಇತಿಹಾಸವನ್ನ, ಅಳಿಸಿ ಹಾಕಿರ್ತಕ್ಕಂಥ ಇತಿಹಾಸವನ್ನ ಪುನರುಜ್ಜೀವನಗೊಳಿಸ್ಬೇಕು. ಆಯ್ತು, ಅದು ಹಾಗೆ ಹೋಗ್ಲಿ ಅನ್ನೋದಾಗಿದ್ರೆ ಈ ಬೃಹತ್ ಭಾರತೀಯ ಪ್ರಬುದ್ಧ ಭಾರತದ ಈ ಜನತೆ ಈಗ ನೀವು ನೋಡ್ತಾ ಇದ್ದೀರಿ, ದಿನವೂ ಕೂಡ ನಿಮ್ಮ ಮಾಧ್ಯಮಗಳಲ್ಲಿ ಕೋಮು ಸಂಘರ್ಷಗಳನ್ನ, ಜಾತಿಯ ಗಲಭೆಗಳನ್ನ, ಭಾಷಾ ಸಮಸ್ಯೆಗಳನ್ನ ಹೀಗೆ ಮಾಡಿದ್ದೇವೆ. ಕ್ರಿಸ್ತ ಪೂರ್ವದಲ್ಲಿಯೇ ಇಂಥದ್ದೆಲ್ಲಕ್ಕೆ ನಾಂದಿಯನ್ನ ಹಾಡಿ ಒಂದು ಶಾಂತಿಯ ರಾಷ್ಟ್ರವನ್ನ ಮಾಡಿರ್ತಕ್ಕಂಥದ್ದನ್ನ ಭಾರತೀಯರಿಗಿಂತ ಹೆಚ್ಚಾಗಿ ವಿದೇಶಿಯರು ಗುರುತಿಸ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಿ. ಈ ಬೌದ್ಧತ್ವವನ್ನ ಆಚರಣೆ ಮಾಡಿರ್ತಕ್ಕಂಥ ನಮ್ಮ ಪಕ್ಕದ ರಾಷ್ಟ್ರಗಳಾದಂತಹ ಚೀನಾ, ಜಪಾನ್, ಥೈಲ್ಯಾಂಡ್, ಮ್ಯಾನ್ಮಾರ್, ಹೀಗೆ ಸೌತ್ ಏಷ್ಯಾದ ಬಹುತೇಕ ರಾಷ್ಟ್ರಗಳು ಅಭಿವೃದ್ಧಿಯ ಪಥದಲ್ಲಿದೆ ಅಂತ ಹೇಳಿದ್ರೆ ಅಲ್ಲಿ ತ್ರಿಸರಣಗಳನ್ನ, ಪಂಚಶೀಲಗಳನ್ನ, ಅಷ್ಟಾಂಗಿಕ ಮಾರ್ಗಗಳನ್ನ ಚಾಚು ತಪ್ಪದೇ ಪಾಲನೆ ಮಾಡ್ತಾರೆ. ಪಂಚಶೀಲಗಳನ್ನೇನಾದ್ರೂ ನಾವು ಈ ದೇಶದಲ್ಲಿ ಪಾಲನೆ ಮಾಡೋದಾಗಿದ್ರೆ ಬಹಳಷ್ಟು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ತಕ್ಕಂಥದ್ದು ಇದೆ. ಕದಿಯುವುದಿಲ್ಲ, ಸುಳ್ಳು ಹೇಳುವುದಿಲ್ಲ, ವ್ಯಭಿಚಾರ ಮಾಡುವುದಿಲ್ಲ,
ಮದ್ಯವ್ಯಸನಿಯಾಗುವುದಿಲ್ಲ, ಹೀಗೆ ಇಂಥ ಪಂಚಶೀಲಗಳಿಲ್ಲ ಅಂತ ಹೇಳಿದ್ರೆ ಪೊಲೀಸರ ಅವಶ್ಯಕತೆ ಬೇಕೇ ಆಗಿಲ್ಲ. ನಮ್ಮ ಮನೆಗಳಿಗೆ ಬೀಗವೂ ಬೇಕಿಲ್ಲ. ಅಂತಹ ಪದ್ಧತಿಯನ್ನ ಬುದ್ಧನ ಬೋಧನೆಗಳಲ್ಲಿ ಕಂಡುಕೊಂಡಂತ ಜಪಾನಿಗರು ಈ ದೇಶಕ್ಕೆ ಕೋಟ್ಯಾಂತರ ರೂಪಾಯಿಗಳನ್ನ ಎಲ್ಲ ರೂಪದಲ್ಲಿ ಕೊಡ್ತಾ ಇದ್ದಾರೆ, ಆವಿಷ್ಕಾರಗಳಿಗಾಗಿ, ಎಕ್ಸ್ಕವೇಷನ್ಗಾಗಿ, ಇಂಥದ್ದೆಲ್ಲ. ಆದ್ರೆ ಭಾರತೀಯರಾದಂತಹ ನಾವು ಸ್ವಾತಂತ್ರ್ಯ ಸಂದ 80 ವರ್ಷಗಳಲ್ಲೂ ಜಾತಿಯ ಗಲಭೆಗಳನ್ನ, ಮತ್ತೊಂದು ಮಗದೊಂದನ್ನ ಸದೃಢ ಸಂವಿಧಾನ ಇದ್ರೂ ನೋಡ್ತಾ ಇದ್ವಿ. ಅದಕ್ಕಾಗಿ ಒಂದು ವಿನಂತಿ ಇದೆ, ಮಾನವತೆಗೆ ಜೈವ ಕೊಡ್ತಕ್ಕಂಥ ಕುವೆಂಪು ಮಾದರಿಯನ್ನ, ಬಸವಣ್ಣನ ಮಾದರಿಯನ್ನ, ಬುದ್ಧರ ಮಾದರಿಯನ್ನ, ಸಂವಿಧಾನವನ್ನ ಅನುಸರಿಸ್ತಕ್ಕಂಥ ನಾವು ಆ ದಾರಿಯಲ್ಲಿ ನಡೀಬೇಕು. ಅದಕ್ಕಾಗಿ ಒಂದು ಚಾಲನೆ ಕೊಡ್ತಕ್ಕಂಥ ಮುಂಚೂಣಿಯ ಈ ವ್ಯವಸ್ಥೆಗೆ ತಾವೆಲ್ಲರೂ ಕೂಡ ಸಕಾರಾತ್ಮಕ ಆಂದೋಲನದಲ್ಲಿ ಭಾಗಿಯಾಗಿದ್ದಾರೆ. ವೈಮನಸ್ಸು ಗೌತಮ ಬುದ್ಧರವರ ಜನ್ಮಸ್ಥಳ ನಮ್ಮ ದೇಶವಾಗಿದ್ದರೂ ಕೂಡ ಅನೇಕ ಕಾರಣಗಳಿಂದ ನಮ್ಮ ದೇಶದಲ್ಲಿ ಅವರ ಬೋಧನೆಗಳಿಗೆ ಮನ್ನಣೆ ಸಿಕ್ಕಲಿಲ್ಲ ಇದುವರೆಗೂ ಕೂಡ. ಆದರೆ ಯಾವ ದೇಶಗಳು ಇವತ್ತು ಅವರನ್ನು ಒಪ್ಕೊಂಡಿದ್ದಾವೆ, ಅವರ ತತ್ವಗಳನ್ನು ಒಪ್ಕೊಂಡಿದ್ದಾವೆ, ಅಂಥ ದೇಶಗಳು ಇವತ್ತು ಜಗತ್ತಿನಲ್ಲಿ ಅಭಿವೃದ್ಧಿಶೀಲ ರಾಷ್ಟ್ರಗಳಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇವತ್ತಿಗೂ ಜಾತಿ ಸಂಘರ್ಷ, ಅಸಮಾನತೆ, ಅಸ್ಪೃಶ್ಯತೆ ಇಂಥ ಒಂದು ಸಾಮಾಜಿಕ ಸಂದರ್ಭದಲ್ಲಿ 21ನೇ ಶತಮಾನದಲ್ಲಿ ಕೂಡ ನಾವು ಇರ್ತಕ್ಕಂಥದ್ದು ಅದು ನಮ್ಮ ದೇಶಕ್ಕೆ, ನಮ್ಮ ಸಮಾಜಕ್ಕೆ ಶೋಭೆಯಲ್ಲ. ಮತ್ತು ಇವತ್ತು ಇಡೀ ವಿಶ್ವದಲ್ಲಿ ಯುದ್ಧದಾಹದಿಂದ ಎಲ್ರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ತೊಂದರೆ ಆಗ್ತಾ ಇದೆ, ಸಾಮರಸ್ಯ ಹಾಳಾಗಿದೆ. ಇಂಥ ಒಂದು ಸಂದರ್ಭದಲ್ಲಿ ತಥಾಗತ ಗೌತಮ ಬುದ್ಧರ ಚಿಂತನೆಗಳಿಗೆ ಹೆಚ್ಚಿನ ಒಂದು ಮನ್ನಣೆ ಸಿಕ್ಕಬೇಕಾಗಿದೆ ಈ ದೇಶದಲ್ಲಿ. ಮತ್ತು ಕರ್ನಾಟಕ ಸರ್ಕಾರ ಐತಿಹಾಸಿಕವಾಗಿ ಅಂತ ಒಂದು ತೀರ್ಮಾನ ತೆಗೆದುಕೊಂಡಿರ್ತಕ್ಕಂಥದ್ದು ನಮಗೆಲ್ರಿಗೂ ಅತ್ಯಂತ ಒಂದು ಸಂತೋಷವಾದಂಥ ವಿಚಾರ. ಬುದ್ಧರ ತತ್ವಗಳನ್ನು ಇಡೀ ಮನುಕುಲಕ್ಕೆ ತಲುಪಿಸೋ ನಿಟ್ಟಿನಲ್ಲಿ ಏನೆಲ್ಲ ಇವತ್ತು ಕಾರ್ಯಕ್ರಮಗಳನ್ನು ಇಲ್ಲಿ ಘೋಷಣೆ ಮಾಡಲಾಗಿದೆ, ಆ ಎಲ್ಲ ಕಾರ್ಯಕ್ರಮಗಳಿಗೆ ಎಲ್ಲರೂ ಕೂಡ ಹೆಚ್ಚಿನ ರೀತಿಯಲ್ಲಿ ಸಹಾಯ ಸಹಕಾರ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡಿಕೊಳ್ತೇನೆ. ಏಕಾಗ್ರತೆನ ಗಳಿಸ್ಕೊಳ್ಬೇಕು. ಮನದಲ್ಲಿರುವ ಚಿಕ್ಕ ಪುಟ್ಟ ಆಸೆ ಆಕಾಂಕ್ಷೆಗಳನ್ನ ನೀವು ಕಡಿಮೆ ಮಾಡ್ಕೊಳ್ಬೇಕು ಅಂದ್ರೆ ಆಗಾಗ ಸ್ಮಶಾನದಲ್ಲಿ ನೆಲೆಸಿ ಧ್ಯಾನವನ್ನು ಮಾಡಿ ಅಂತ ಇದೆ. ಹಾಗಾಗಿ ಈಗಾಗಲೇ ನಾವು ಸುಮಾರು 15 ವರ್ಷದಿಂದ ಸ್ಮಶಾನದಲ್ಲಿ ಧ್ಯಾನವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಆ ಧ್ಯಾನ ಮಾಡೋದ್ರ ಮೂಲಕ ಏಕಾಗ್ರತೆ ಹೆಚ್ಚಿದೆ. ಏಕಾಗ್ರತೆನ ಪಡ್ಕೊಳ್ಳುವ ಉದ್ದೇಶಕ್ಕಾಗಿ ಸ್ಮಶಾನದಲ್ಲಿ ಪೂಜ್ಯ ಭಂತೆ ಬೋಧಿರತ್ನ ತೀರರವರು ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮುಖಂಡರು, ಸಂಘಟನಾ ಮುಖಂಡರು, ಒಟ್ಟಾರೆ ಬೌದ್ಧ ಬಂಧುಗಳು ಮತ್ತೆ ಮಾಧ್ಯಮದ ಎಲ್ಲ ಸ್ನೇಹಿತರುಗಳಿಗೆ ಶುಭಾಶಯಗಳನ್ನು ಕೋರ್ತಾ ಈ ಕಾರ್ಯಕ್ರಮದ ಪ್ರಚಾರವನ್ನು ತಾವು ಯಶಸ್ವಿ ಮಾಡ್ತೀರಿ ಅನ್ನುವಂಥ ವಿಶ್ವಾಸ ನಮಗಿದೆ. ಭಾರತೀಯ ಬೌದ್ಧ ಮಹಾಸಭಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಟ್ಟಿದಂಥ ಸಂಸ್ಥೆಯ ಸಂಘಟನೆಗಳು ಅಂದರೆ ಎಲ್ಲ ಕಡೆಗೆ